ಪ್ರಯತ್ನವನ್ನು ಪಟ್ಟು ಇವತ್ತು ಇಲ್ಲಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಸಾಕ್ಷಿ. ಇಲ್ಲಾಗಿರ್ತಕ್ಕಂಥ ಕೆಂಪೇಗೌಡ ಶಾಲೆ, ದೇವಸ್ಥಾನ, ಕೆಂಪೇಗೌಡ ಪಾರ್ಕು ಮತ್ತು ಆಟದ ಮೈದಾನ, ಅನೇಕ ಜನ ಹೊರ ಜಿಲ್ಲೆಗಳಿಂದ ಬಂದು ಶಾಲೆಗಳನ್ನು ನೋಡ್ತಾರೆ. ಅನೇಕ ಜನ ಈ ಪಾರ್ಕ್ ಬಂದರು ತಿರುಗಿ ಮತ್ತೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಕ್ಷೇತ್ರದ ಬಿಟ್ಟು ಬೇರೆಯವರು ಇಲ್ಲಿ ಬರಬೇಕಂತಕ್ಕಂಥದ್ದು ಬಯಕೆ ವ್ಯಕ್ತಪಡಿಸ್ತಾರೆ. ಲಗ್ಗೆರೆಯಿಂದಲೂ ಬರ್ತಾರೆ, ರಾಜಾಂಗರಿಂದಲೂ ಬರ್ತಾರೆ, ಬೇರೆ ಕಡೆಯಿಂದಲೂ ಬಂದು ವಾಕ್ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಪಾರ್ಕ್ಗಳಲ್ಲಿ. ಅದು ಕೆಂಪೇಗೌಡ ಪಾರ್ಕ್ ಇರ್ಬೋದು, ನವನಂದಿನಿ ಪಾರ್ಕ್ ಇರ್ಬೋದು, ಸರ್ಕ್ಯುಲರ್ ಪಾರ್ಕ್ ಇರ್ಬೋದು, ವಿವೇಕಾನಂದ ಪಾರ್ಕ್ ಇರ್ಬೋದು, ಬಾಲಗಣಪ ಸ್ವಾಮೀಜಿ ಪಾರ್ಕ್ ಇರ್ಬೋದು. ಅಲ್ಲಿ ನಮ್ಮಲ್ಲಿರ್ತಕ್ಕಂಥ ಹಾಸ್ಪಿಟ್ಲಿನಲ್ಲಿ, ಹೆರಿಗೆ ಹಾಸ್ಪಿಟ್ಲಿನಲ್ಲಿ ಅಲ್ಲಿ ಹೋಗಿ ಬೆಳಗ್ಗೆ 10 ಬಂದಿರ್ತಕ್ಕಂಥ ತಾಯಂದಿಗೆ ಮಾತಾಡ್ಸಂಗೆ ಎಲ್ಲಿಂದ ಬಂದೀವಿ ಅಂತ ಸೋಲೂರಿಂದ ಬಂದಿದ್ದೀವಿ, ದಾಸಹಳ್ಳಿಯಿಂದ ಬಂದಿದ್ದೀವಿ, ಕೆಂಗೇರಿಯಿಂದ ಬಂದಿದ್ದೀವಿ, ಕನಕಪುರ ರಸ್ತೆಯಿಂದ ಬಂದಿದ್ದೀವಿ. ನಮ್ಮಲ್ಲಿ 5 ಜನ ಇರ್ತಾರೆ, ನಮ್ಮ ಕ್ಷೇತ್ರದ 5 ಜನ ಇದ್ರೆ ಇನ್ನು 40 ಜನ ಬೇರೆ ಬೇರೆ ನಮ್ಮ ಕ್ಷೇತ್ರದ ಬೇರೆ ಬೇರೆ ಕಡೆಯಿಂದ ಬಂದು ಇವತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ತಾಂಡಿರ್ತಕ್ಕಂಥದ್ದು ನಾವು ಕಣ್ಣಾರೆ ನೋಡಿದ್ದೀವಿ. ಅವರ ಫಲವಾಗಿ ಕೆಂಪೇಗೌಡರ ಒಂದು ಶ್ರಮ ಏನಿತ್ತು, ಆ ಶ್ರಮದ ಫಲವಾಗಿ ಮಾಡಿರ್ತಕ್ಕಂಥದ್ದು ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಟ್ಟಿರ್ತಕ್ಕಂಥದ್ದು ಇದು ಬಹಳ ಹಿಂದೆ ಆಗಬೇಕಾಯಿತು, ಆಗಿದೆ. ಅಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು. ಅಲ್ಲಿ ಮಾಡಿರ್ತಕ್ಕಂಥ ಪ್ರತಿಮೆ ಹತ್ರ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದನ್ನ ಹೇಳಿ ಸದಾ ನಾವು ಕುರುಬಳ್ಳಿ ಗ್ರಾಮ ಆಗ್ಬೋದು, ಕ್ಷೇತ್ರ ಇರ್ಬೋದು, ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿರ್ತಕ್ಕಂಥ ಊರು ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ಭಾಗದಲ್ಲೂ ಆವ ಕಾಲಕ್ಕೆ ಇನ್ನೇನು ಆಗಬೇಕು. ಅದು ಪಾರ್ಕ್ ಇರ್ಬೋದು, ಪ್ಲೇ ಗ್ರೌಂಡ್ ಇರ್ಬೋದು, ಶಾಲೆ ಇರ್ಬೋದು. ಶಾಲೆ ಹೊರಗಡೆ ಹೋಗಿ ನೋಡಿದಾಗ ಅದ್ರಲ್ಲಿ ಏನೈತೆ ಅಂತಕ್ಕಂಥ ಗೊತ್ತಾಗೋದು. 200-300 ಮಕ್ಕಳಿರ್ತಕ್ಕಂಥದ್ದು ಇವತ್ತು 1000ಕ್ಕಿಂತ ಹೆಚ್ಚು ಮಕ್ಕಳು ಇವತ್ತು ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ 23ನೇ ತಾರೀಕು ಈ ಶಾಲೆಯ LKG ಶಾಲೆಯ ಮಕ್ಕಳಿಗೆ, ಅಟಲ್ಬಾರಿ ಶಾಲೆಯ ಮಕ್ಕಳಿಗೆ, ಸರ್ಕಾರಿ ಶಾಲೆಯ ಕಮಲಾರದ ಮಕ್ಕಳಿಗೆ ಸುಮಾರು 280 ಮಕ್ಕಳಿಗೆ ಅವರ ತಂದೆ ತಾಯಿಯಿಂದ ಕರೆಸಿ ಅವರ ಮಕ್ಕಳನ್ನ ಕರೆಸಿ ಇನ್ನು ಗಣಪತಿ ಹೋಮ, ಸರಸ್ವತಿ ಹೋಮವನ್ನು ಮಾಡಿ ಆ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನ ಸುಮಾರು 1.5 ಗಂಟೆ ಸ್ವಾಮೀಜಿಯವರ ಶ್ಲೋಕವನ್ನು ಕೊಟ್ಟು ಯಾವ ರೀತಿ ಮಾಡಬೇಕು ನಮ್ಮ ಮಕ್ಕಳು ಪ್ರಾರಂಭದಿಂದ ಅಂತಕ್ಕಂಥದ್ದನ್ನ ಆ ತಂದೆ ತಾಯಿರು ಯಾವ ರೀತಿ ನೋಡ್ಕೊಬೇಕು, ಮಕ್ಕಳನ್ನ ಟೀಚರ್ಸ್ ಯಾವ ರೀತಿ ನೋಡ್ಕೊಬೇಕು ಅಂತಕ್ಕಂಥದ್ದನ್ನ ಸೂಕ್ತವಾಗಿ ಸುಮಾರು 1 ಗಂಟೆ ಮಾತಾಡಿದ್ರು ಈ ಅಕ್ಷರಾಭ್ಯಾಸದ ಬಗ್ಗೆ. ನಮ್ಮ ಮಕ್ಕಳು ಇಲ್ಲಿಂದ ಏನು LKG UKGಯಿಂದಲೇ ಅವರಿಗೆ ಏನ್ ಬೇಕಾಗಿದೆ ಪುಸ್ತಕವನ್ನ ನಮ್ಮ ಪುಸ್ತಕದಲ್ಲೇ ಕೊಡ್ತಾ ಇದ್ದೀವಿ. ಬಹುಶಃ 110 ಮಕ್ಕಳು ಸಲ ನಮ್ಮ ಶಾಲೆಗೆ ಇಲ್ಲಿ ಹೋದ ವರ್ಷ 60 ಮಕ್ಕಳಿದ್ದು 110 ಮಕ್ಕಳು LKGಗೆ ಇದು ಹೋಗಿರ್ತಕ್ಕಂಥದ್ದು. ಇದೊಂದು ಶ್ರೇಷ್ಠ ಶಾಲೆ ಅಂತಕ್ಕಂಥದ್ದು ಹೇಳಿ ಕೆಂಪೇಗೌಡರ ದೂರದೃಷ್ಟಿ ಏನಿತ್ತು, ಎಲ್ಲ ಮಕ್ಕಳು ಶಿಕ್ಷಣವನ್ನು ಕೊಡಬೇಕು, ಉದ್ಯೋಗವನ್ನು ಕೊಡಬೇಕು, ಕೆರೆಕಟ್ಟೆ ಉಳಿಬೇಕು, ಒಂದು ಮರಗಳಿರಬೇಕು. ಮರಗಳು ನಾನು ವಿಶೇಷವಾಗಿ ಇಲ್ಲಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ನಾಡಿನ ಜನತೆಗೆ ಹೇಳ್ತಾ, ಇವತ್ತೇನು ಕುರುಬಳ್ಳಿ ನಾಡಪ್ರಭು ಕೆಂಪೇಗೌಡ ಉದ್ಯಾನವನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕೆಂಪೇಗೌಡ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇಲ್ಲಿ ವಿಶೇಷವಾಗಿ ಇದು ಒಂದು ಈ ಜಾಗ ಕೆರೆ ಇದ್ದಂಥ ಜಾಗ, ಕೆಂಪೇಗೌಡರ ಆಶೆ ಇದ್ದಂತೆ ಇಲ್ಲಿ ಮರ ನೆಡಬೇಕು ಅಂತೇಳಿ ನಾವು ಇಲ್ಲಿ ಮರಗಳನ್ನ ನೆಟ್ಟು ಈ ಉದ್ಯಾನವನದಲ್ಲಿ ಬರೀ ಮರನೇ ಇರಬೇಕು, ಬೇರೆ ಗಿಡಗಳಿಗಿಂತ ಜಾಸ್ತಿ ಮರನೇ ಇರಬೇಕು ಅಂತೇಳಿ ಮರ ನೆಟ್ಟು ಮರನ ನಾವೇ ಎಲ್ಲ ನಮ್ಮ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ಮರ ಬೆಳೆಸಿದ್ವಿ. ಈ ಜಾಗನೂ ನಾವು ಹೋರಾಟದ ಮುಖಾಂತರನೇ ಉಳಿಸಿದ್ವಿ. ಇಲ್ಲ ಸರ್ಕಾರದವರು ಬೇರೆ ಯಾರಿಗೋ ಮಾರಾಟ ಮಾಡಿಬಿಟ್ಟಿದ್ರು, ಅವ್ರಿಗೆ ಬಿಡದಂತೆ ರಾತ್ರಿ ನಾವು ಎಲ್ಲ ನಮ್ಮ ಕುರುಬಳ್ಳಿ ಗ್ರಾಮದ ಎಲ್ಲ ಜನತೆ ನನ್ನ ಜೊತೆಯಲ್ಲಿದ್ದರು. ನಾವೆಲ್ಲ ಸಸಿ ಹಾಕ್ತೀವಿ, ಉಳಿಸೋಣ ಇದನ್ನು ಅಂತೇಳಿ. ಆ ಒಂದು ಜಾಗ ಇವತ್ತು ಸಾವಿರಾರು ಜನಕ್ಕೆ ನೆರಳು ಕೊಡ್ತದೆ, ಗಾಳಿ ಕೊಡ್ತದೆ. ಆ ಒಂದು ಕೆಂಪೇಗೌಡರ ನೆನಪಿಗೋಸ್ಕರ ನಾವು ಇಲ್ಲಿ ಕೆಂಪೇಗೌಡ ಪ್ರತಿಮೆನ ಸ್ಥಾಪನೆ ಮಾಡಿ ಆವತ್ತಿನಿಂದ ಪ್ರತಿ ವರ್ಷ ಕೆಂಪೇಗೌಡ ಜಯಂತಿನ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದೇ ರೀತಿ ಇಲ್ಲಿ ಒಂದು ವಾತಾವರಣ ಚೆನ್ನಾಗಿದೆ. ಕುರುಬಳ್ಳಿ ಅಂದರೆ ಮೊದಲು ಎಲ್ಲೋ ಇತ್ತು, ಕುರುಬಳ್ಳಿ ಅನ್ನೋ ರೀತಿಯಲ್ಲಿ ಇತ್ತು. ಈಗ ಕುರುಬಳ್ಳಿ ಅಂದರೆ ಪ್ರತಿಯೊಬ್ಬ ಚಿಕ್ಕ ಮಗುಗೂ ಗೊತ್ತಾಯಿತು.
ಕುರುಬಳ್ಳಿನಲ್ಲಿ ಉದ್ಯಾನವನ ಐತೆ, ಕುರುಬಳ್ಳಿನಲ್ಲಿ ಆಟದ ಮೈದಾನ ಐತೆ, ಕುರುಬಳ್ಳಿನಲ್ಲಿ ಸರ್ಕಾರಿ ಶಾಲೆ ಐತೆ, ಕುರುಬಳ್ಳಿನಲ್ಲಿ ಗ್ರಾಮ ದೇವತೆ ದೊಡ್ಡ ದೇವಸ್ಥಾನ ಐತೆ. ಎಲ್ಲಕ್ಕೂ ಜನಕ್ಕೆ ಏನು ಮೂಲಭೂತವಾಗಿ ಬೇಕಾದಂಥ ಸೇವೆ ಜನಸೇವೆ ಬೇಕಾದಂಥ ಎಲ್ಲವನ್ನೂ ಇದೆ ಒಂದೇ ಜಾಗದಲ್ಲಿ. ಎಲ್ಲ ಹೋರಾಟದ ಮೂಲಕ ನಾವು ಜಾಗ ಉಳಿಸಿ ಅದನ್ನು ಅಭಿವೃದ್ಧಿ ಪಡಿಸಿದ್ದೀವಿ. ನಾವು ನಮ್ಮ ಗ್ರಾಮದವರು ಹಾಗೂ ಸುತ್ತಮುತ್ತ ಬಡಾವಣೆಯ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಎಲ್ಲ ಮಾಡಿದ್ದೀವಿ. ಅದು ಭಾಳ ಚೆನ್ನಾಗಿ ನಡೀತಾ ಇದೆ. ಪರಿಸರ ಭಾಳ ಚೆನ್ನಾಗಿದೆ. ಇಲ್ಲಿ ಭಾಳಷ್ಟು ಜನ ಸಂತೋಷ ಪಡ್ತಾರೆ. ನಾವು ಬೆಳಿಗ್ಗೆ ಬಂದು ಸಾಯಂಕಾಲ ಬಂದು ಇಲ್ಲಿ ವಾಕ್ ಮಾಡಿ ವಿಶ್ರಾಂತಿ ತಗೊಂಡು ಹೋಗ್ತೀವಿ. ಭಾಳ ಸುಂದರವಾಗೈತೆ ಪಾರ್ಕು. ಭಾಳಷ್ಟು ಕಷ್ಟ ಬಿದ್ದು ನೀವು ಆ ಒಂದು ಜಾಗ ಮಾಡಿದ್ದೀರ ನಾರಾಯಣ ಸ್ವಾಮಿ ಅವರೇ. ನಾವು ಇಲ್ಲಿ ದಿನ ಬೆಳಿಗ್ಗೆ ಸಾಯಂಕಾಲ ಬಂದು ವಾಕ್ ಮಾಡ್ಕೊಂಡು ವಿಶ್ರಾಂತಿ ತೊಗೊಂಡೋಗೋದ್ರಿಂದ ನಾವು 10 ವರ್ಷ ಆಯಸ್ಸು ನಮಗೆ ಜಾಸ್ತಿ ಆಗ್ತಾಯಿದೆ ಅಂಥೇಳಿ ಭಾಳ ಸಂತೋಷ ಪಡ್ತಾ ಇದ್ದಾರೆ. ಇನ್ನು ಅದಕ್ಕಿಂತ ಇನ್ನೇನು ಬೇಕು? ಅದಕ್ಕೇನೆ ಇಷ್ಟೆಲ್ಲ ಆಗೋದಕ್ಕೆ ನಮ್ಮ ಕುರುಬಳ್ಳಿ ಗ್ರಾಮದ ಯುವಕರು, ಹಿರಿಯರು, ಮಹಿಳೆಯರು ಇವರೆಲ್ಲರೂ ನಮ್ಮ ಜೊತೆಲಿ ನಿಂತ್ಕೊಂಡು ಅದನ್ನು ಏನೇ ಆಗಲಿ ನಾವು ನಮ್ಮ ಕುರುಬಳ್ಳಿ ಕೆರೆ ಉಳಿಸ್ಕೊಬೇಕು, ಅದು ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಅಂಥೇಳಿ ನಾವು 3 ವರ್ಷ ಇದಕ್ಕೆ ನೀರು ಹಾಕಿ ಗಿಡ ಬೆಳೆಸಿದ್ವಿ. ಇವತ್ತು ನೋಡಿ ಮರ ಬೃಹತ್ಕಾರವಾಗಿ ಮರ ಬೆಳೆದಿದೆ. ಈ ಥರ ಮರ ಈ ಸುತ್ತಮುತ್ತ ಯಾವ ಪಾರ್ಕ್ನಲ್ಲೂ ಇಲ್ಲ. ಅದೇ ರೀತಿ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ಮತ್ತೊಮ್ಮೆ ಎಲ್ಲರಿಗೂ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.